ಧನ್ಯವಾದಗಳು. ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ರಣಧೀರ ನಾಯಕ ನಿನ್ನಂಥೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂಥೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ. ಮೈಸೂರು ರಾಜ್ಯದವರೆಗೆ ರಣಧೀರ ನಾಯಕನೇ, ಮೈಸೂರು ರಾಜ್ಯದವರೆಗೆ ರಣಧೀರ ನಾಯಕನೇ, ನಿನ್ನಂಥೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂಥೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ. ಹಿಂದೆ 200 ದಂಡು, ಮುಂದೆ 300 ದಂಡು, ಹಿಂದೆ 200 ದಂಡು, ಮುಂದೆ 300 ದಂಡು, ನಿನ್ನಂಥೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂಥೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ. ತಿರುಚಿನ ಪಳ್ಳಿ ಒಳಗೆ ಒಬ್ಬಿದ ಮಲ್ಲ ಜಟ್ಟಿ, ತಿರುಚಿನ ಪಳ್ಳಿ ಒಳಗೆ ಒಬ್ಬಿದ ಮಲ್ಲ. ದಿನೇಶ್ ಚಮ್ಮಾಳಿಗೆ ಅವರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಪಾತ್ರಕ್ಕೆ ಜೀವ ತುಂಬುವುದು ಎಷ್ಟು ಮುಖ್ಯವೋ, ಒಂದು ಕಡೆ ರಂಗಭೂಮಿಯ ಪರಂಪರೆಯನ್ನು ಎತ್ತಿ ಹಿಡಿಯುವ ಕದಂಬ ರಂಗವೇದಿಕೆ ಸಾರಥಿಯಾಗಿದ್ದಾರೆ. ಇನ್ನೊಂದೆಡೆ ರೋಟರಿ ಸಂಸ್ಥೆಯ ಮೂಲಕ ಕ್ರಿಯಾಶೀಲ ಸೇವೆಯ ಅಧಿಕಾರರಾಗಿದ್ದಾರೆ. ನಮಸ್ಕಾರ. ರೋಟರಿ ಮೈಸೂರು ಉತ್ತರ ಹಾಗೂ ಕದಂಬ ರಂಗವೇದಿಕೆ ಸಂಯುಕ್ತವಾಗಿ ಈಗಾಗಲೇ ಕಳೆದ 15 ವರ್ಷಗಳಿಂದ ಇದನ್ನು ನೀಡ್ತಾ ಬರ್ತಾ ಇದ್ದೇವೆ. ಈಗಾಗಲೇ ರೋಟರಿ ಕಾರ್ಯಕ್ರಮವನ್ನು ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನ ಪ್ರದಾನ ಮಾಡಲು ಆಗಮಿಸತಕ್ಕಂಥ ನಮ್ಮ ನಾಡಿನ ಬಹುದೊಡ್ಡ ಪ್ರಗತಿಪರರು ಸಾಯಿ ಪ್ರೊಫೆಸರ್ ಕಳೆಗೌಡ ನಾಗವಾರ ಅವರು ನಮ್ಮಿದ್ದಾರೆ. ಅವರಿಗೆ ರೋಟರಿ ಮತ್ತೆ ಕದಂಬ ಎರಡೂ ಸಂಸ್ಥೆಗಳ ಪರವಾಗಿ ನಾವು ಪ್ರೀತಿಯಿಂದ ಕನ್ನಡ ರಂಗಭೂಮಿ ಹಿರಿಯ ಚೇತನ ಚಲನಚಿತ್ರದ ಕಲಾವಿದೆಯಾದಂಥ ಶ್ರೀಮತಿ ರಾಮೇಶ್ವರಿ ವರ್ಮಾ ಅವರು ನಮ್ಮ ಜೊತೆ ಇವತ್ತು ಅತಿಥಿಗಳಾಗಿದ್ದಾರೆ. ಅವ್ರಿಗೂ ನಾನು ಈ ಸೌದಿದೆ ಇನ್ನು 6 ತಿಂಗಳಿದೆ. ಈ 6 ಉತ್ತಮ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೂ ಸಹ ನಾನು ಎರಡೂ ಸಂಸ್ಥೆ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಸ್ಥಾನವನ್ನ ವಹಿಸ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ರೋಟರಿಯ ಮಿತ್ರರಾದಂಥ ರೊಟೇರಿಯನ್ ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಸಹ ನಾನು ಪ್ರೀತಿಯಿಂದ ಇಲ್ಲಿದ್ದಾರೆ. ಒಂದರಲ್ಲಿ ಇರ್ತಕ್ಕ ಹಾಗೂ ಮತ್ತೆ ಸುಬ್ರ ಈ ಕೆಲಸ ಮಾಡ್ತಾ ಇರ್ತಕ್ಕಂಥ ಅವರನ್ನು ಸಹ ನಾನು ಪ್ರೀತಿಯಿಂದ ನಂತರ ಅವರ ಪರಿಚಯ 4 ದಶಕಗಳಲ್ಲಿ ಯಾರು ನಮ್ಮ ರೋಟರಿಯಿಂದ ಡಿಜಿ ಆಗಿರಲಿಲ್ಲ. ಅಂಥದ್ರಲ್ಲಿ ಇವರು ಅಧ್ಯಕ್ಷರು ಮತ್ತು ರಂಗ ಸಮಾಜದ ಅಧ್ಯಕ್ಷರು ಆದಂತ ಸುರೇಶ್ ಬಾಬು ಅವರು ಇದ್ದಾರೆ. ಅವರು ಆತ್ಮೀಯವಾಗಿ ರೋಟರಿ ರಾಜಶೇಖರ್ ಕದಂಬ ಅವರಿಗೆ ಧನ್ಯವಾದಗಳು. ಹಾಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರ ಸಾಂಸ್ಕೃತಿಕ ಪರಿಚಯ. ಇಂದು ನಾವು ಶ್ರೀಮತಿ ಹರಿಪ್ರಸಾದ್ ಅವರು ಕೇವಲ ಒಬ್ಬ ಕಲಾವಿದೆಯಲ್ಲ, ಮೈಸೂರಿನ ಹವ್ಯಾಸ ರಂಗಭೂಮಿಯಲ್ಲಿ ನಟಿಯಾಗಿ ಮತ್ತು ಸಂಘಟಕಿಯಾಗಿ ಇವರು ಕೇವಲ ರಂಗದ ಮೇಲಷ್ಟೇ ಅಲ್ಲದೆ ಮತ್ತು ಚಿಂತಕಿಯಾಗಿ ಸಮಾಜದ ಕ್ರಿಯಾಶೀಲರಾಗಿ ವಿಜ್ಞಾನ ಕ್ಷೇತ್ರ ನಮ್ಮ ಸಂಸ್ಥೆಯ ಗೌರವವನ್ನ ಮತ್ತಷ್ಟು ಹೆಚ್ಚಿಸಿದೆ. ಸೊಪ್ಪ ನರಸಿಂಹ ನಿಷ್ಠಾವಂತ ರಂಗ ಕಾಯಕ ಯೋಗಿ. ಇಂದು ನಾವು ಗೌರವಿಸುತ್ತಿರುವ ಶ್ರೀ ಸೊಪ್ಪ ನರಸಿಂಹ ಅವರು ರಂಗಭೂಮಿಯ ತಪಸ್ವಿ. ಇವರ ಬದುಕು ಮತ್ತು ರಂಗ ಸೇವೆ ನಮಗೆ ಅಪಾರ ಗೌರವ ತರುವಂತದ್ದು. 60 ಅವರೇ ನಮ್ಮ ಶ್ರೀ ಸುಬ್ಬ ನರಸಿಂಹರವರು. ಗ್ರಾಮೀಣ ಸೊಡಗಿನ ಸಾಂಸ್ಕೃತಿಕ ಅಧಿಕಾರ, ನಮ್ಮ ಮಣ್ಣಿನ ಸೊಗಡನ್ನು ಮತ್ತು ಜಾನಪದ ಕಲೆಗಳನ್ನು ಜೀವಂತವಾಗಿಸಿರುವ ಶ್ರೀ ಕೃಷ್ಣ ಜನಮನ ಅವರ ಸಾಧನೆ. ಇವರು ರಚಿಸಿ ನಿರ್ದೇಶಿಸಿದ ಹಲವಾರು ಬೀದಿ ನಾಟಕಗಳು ಇವರ ದೇಸಿ ರಂಗ ಸಂಸ್ಥೆಯಾಗಿದೆ. ಶ್ರೀ ದಿನೇಶ್ ಚಮ್ಮಾಳಿಗೆ ಹೊಸ ಪೀಳಿಗೆಯ ರಂಗಪ್ರಾಣಿ. ಇಂದು ನಾವು ಗೌರವ ಚಮ್ಮಾಳಿಗೆ ಅವರು ಆಧುನಿಕ ರಂಗಭೂಮಿಯ ಒಬ್ಬ ಪ್ರಾಮಾಣಿಕ ಮತ್ತು ಪ್ರಯೋಗಶೀಲ ಕಲಾವಿದರು. ಇವರು ಒಬ್ಬ ಉತ್ತಮ ನಟರಾಗಿ ಮಾತ್ರವಲ್ಲದೆ ಸಮರ್ಥ ನಿರ್ದೇಶಕರೊಂದಿಗೆ ಮತ್ತು ವಿವಿಧ ರಂಗ ತಂಡಗಳೊಂದಿಗೆ ಕೆಲಸ ಮಾಡಿದ ಸಮೃದ್ಧ ಅನುಭವ ಇವರ ಬೆನ್ನಿಗಿದೆ.
ಇವರ ಪರಿಚಯಿಸಬೇಕು ಅಂತ ಹೇಳಿ ಮೈಸೂರು ಉತ್ತರದ ಪ್ರಗತಿಪರ ಚಿಂತಕರು ಜಾನಪದ ವಿದ್ವಾಂಸರು ಆದಂತ ಡಾಕ್ಟರ್ ಕಾಳೇಗೌಡ ನಾಗವಾರ ಅವರನ್ನ ಈ ಸಭೆಯ ಮುಂದೆ ಪರಿಚಯಿಸುವ ಒಂದು ಸೌಭಾಗ್ಯ ನನ್ನದಾಗಿದೆ ಅಂತ ಹೇಳಿದ್ರೆ ನನಗೆ ತುಂಬಾ ಹರ್ಷವೆನಿಸುತ್ತೆ. ಪ್ರೊಫೆಸರ್ ಕಾಳೇಗೌಡ ನಾಗವಾರ ಅವರು ಹಾಗೂ ವಿದ್ವಾಂಸರಾಗಿ ಪ್ರಸಿದ್ಧರಾಗಿದ್ದಾರೆ. ಕಾಳೇಗೌಡ ನಾಗವಾರ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ನಾಗವಾರ ಗ್ರಾಮದವರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀಮತಿ ರಾಮೇಶ್ವರಿ ವರ್ಮಾ, ಕನ್ನಡ ರಂಗಭೂಮಿ ಮತ್ತು ಚಲನಚಿತ್ರ ಹಿರಿಯ ಕಲಾವಿದೆಯರು. ನಮಸ್ಕಾರ. ರಾಮೇಶ್ವರಿ ವರ್ಮಾ. ನನಗೆ ನಗು ಬರ್ತಾ ನಮ್ಮ ಹಳ್ಳಿ ಕಡೆ ಮಕ್ಕಳಿಗೆ ಸೊಡ್ರೋ ದೀಪ ಅಂತ ಹಣತೆ ಇಟ್ಕೊಂಡು ಇವನ್ ಸೂರ್ಯ ಅಂತ ತೋರಿಸ್ತಾರೆ. ಹಾಗೆ ನಾನು ಮಾಡ್ತಿರೋ ಕೆಲಸ ಅಂತದ್ದು ಲೋಕಕ್ಕೆ ಗೊತ್ತಿರೋ ಅವ್ರನ್ನ ಪರಿಚಯ ಮಾಡಿಕೊಡ್ಬೇಕು. ಯಾಕೆಂದ್ರೆ ಈ ದೇಶದ ಸಂಪ್ರದಾಯವೇ ಬಹಳ ದೊಡ್ಡದಾಗಿರೋದ್ರಿಂದ ಅದನ್ನ ನಾನು ಮಾಡ್ತಾ ಇದ್ದೀನಿ ಬಹಳ ಗೌರವದಿಂದ. ಶ್ರೀಮತಿ ರಾಮೇಶ್ವರಿ ವರ್ಮಾ. ಪ್ರಯತ್ನವೆಂಬ ಚಂದ್ರನನ್ನು ಬೆಳಗ್ಗೆ ಹವ್ಯಾಸಿ ರಂಗಭೂಮಿಯಲ್ಲಿ ಪ್ರೀತಿಯಿಂದ ರಾಮಿ ಮೇಡಮ್ ಎಂದೇ ಖ್ಯಾತರಾದ ಶ್ರೀಮತಿ ರಮೇಶ್ವರಿ ವರ್ಮಾ ಅವರು ಬಹುಮುಖ ಪ್ರತಿಭೆ. ಭೂಮಿಯಲ್ಲಿ ಅವರು ಮುಖ್ಯವಾಗಿ ನಟಿಯಾಗಿ ಗುರುತಿಸಿಕೊಂಡವರು. ಒಬ್ಬ ಒಳ್ಳೆಯ ನಟಿಗೆ ಇರಬೇಕಾದ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದು ಅವುಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಮೇಲೆ ಬಂದವರು, ತಾಯಿಕೊಂಡಿದ್ದವರು. ರಾಮೇಶ್ವರಿ ಅವರು ಮೊದಲಿನಿಂದಲೂ ತಮ್ಮ ಸ್ವಸಾಮರ್ಥ್ಯದಿಂದ ಯಶಸ್ಸಿನ ಸೋಪಾನಗಳನ್ನು ಹತ್ತುತ್ತಾ ಬಂದವರು. ಅವರು ಹೇಗೆ ನಡ್ಕೊಂಡಿದ್ದಾರೆ ಅವರ ವಿವಿಧ ಘಟ್ಟಗಳಲ್ಲಿ ಅನ್ನೋದು ನಿಜವಾಗ್ಲೂ ಸಂತೋಷ ಆಯ್ತು. ಮತ್ತು ಈ ಸಭೆಯಲ್ಲಿ ಒಬ್ಬರಿಗಿಂತ ಒಬ್ಬರು ಸಾಹಿತ್ಯದ ಬಗ್ಗೆ, ನಾಟಕದ ಬಗ್ಗೆ ಮತ್ತೆ ಸಮಾಜ ಸೇವೆ ಬಗ್ಗೆ ತಿಳಿದವರು ಮತ್ತು ತುಂಬಾ ಜನ ಇಲ್ಲಿರೋದು ನನಗೆ ಗೊತ್ತಿದೆ. ನಮ್ಮ ರಾಜಶೇಖರ್ ಕದಂ ಅವರು ನಾವು ಹಳೆಯ ಸ್ನೇಹಿತರು. ಅವರು ಬಹಳ ಪ್ರೀತಿಯಿಂದ ಹಿಂದೆನೂ ಕೂಡ ನಾವು ನಮ್ಮ ಕೈಲಾದ ಪ್ರಯತ್ನಗಳನ್ನು ಮಾಡಬೇಕು ಅನ್ನುವ ಚಿಂತನೆಯ ಬಹಳ ಒಳ್ಳೆಯ ಇದು ಪ್ರಯತ್ನಗಳು. ಹಾಗಾಗಿ ಇದು ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಹೀಗಾಗಿ ಇಲ್ಲಿ ಈ ತರದ ಒಂದು ಸಾಹಿತ್ಯ ಬೇರೆ ಬೇರೆ ಕಲೆಗಳಾಗಲ್ಲ, ಅದರಲ್ಲೂ ಕೂಡ ನಮ್ಮ ಇವರನ್ನು ಕೂಡ ನಾವು ಯಾರ ಮೇಲೆ ಸನ್ಮಾನ ಮಾಡ್ತಾ ಇದ್ದೀವಿ ಅವರು ಒಬ್ಬರಿಗಿಂತ ಒಬ್ರು ನಿಜವಾಗ್ಲೂ ನಮ್ಮ ಸಮಾಜ ಹೆಮ್ಮೆ ಪಟ್ಕೊಳ್ತಕ್ಕಂಥ ಶ್ರೇಷ್ಠ ಪ್ರತಿಭೆಗಳು. ಶ್ರೀಮತಿ ಹರಿಪ್ರಸಾದ್ ಅವರು, ಶ್ರೀಮತಿ ಶ್ರೀ ಸುಬ್ಬು ನರಸಿಂಹ ಅವರು, ಮತ್ತು ಇನ್ನ ಯುವಕರಾಗಿ ಬಹಳ ಒಂದು ಬದ್ಧತೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ದಿನೇಶ್ ಚಮ್ಮಾಳಿಗೆ ಅವರು. ಕೃಷ್ಣ ಜನ್ಮನ ಅಂತೂ ನನಗೆ ಬಹಳ ಹಿಂದಿನಿಂದ ಗೊತ್ತು. ಎಷ್ಟು ಒಂದು ಅತ್ಯುತ್ತಮವಾದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ಎರಡೂ ಸಂಸ್ಥೆಗಳಿಗೆ ನಾನು ವಂದನೆಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ. ಶ್ರೀಧರ್ ಮೂರ್ತಿ ಅವರಿಗೆ ಮೊದಲನೇವರು ನಮ್ಮವರು ನಾವು ಪ್ರಶಸ್ತಿ ಕೊಟ್ಟಾಗ ತುಂಬಾ ಸಂತೋಷ ಆಗತ್ತೆ. ಅದು ಒಂದು ನಮ್ಮದೇ ಆದ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಇವತ್ತು ಶ್ರೀಮತಿ ನೆರವೇರಿಸಿಕೊಟ್ಟಂತ ಶ್ರೀಮತಿ ರಾಮೇಶ್ವರಿ ವರ್ಮಾ ಅವರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮ ಪ್ರಶಸ್ತಿ ಪ್ರದಾನವನ್ನ ಕಾಳೇಗೌಡ ನಾಗವರವರವರಿಗೆ ಗೌರವ ಸಮರ್ಪಣೆ ಸ್ವಾಮಿಯವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿದೆ. ಮಾತುಗಳು ರಂಗ ಪ್ರಯಾಣದ ಸವಿ ನೆನಪುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಕೇವಲ 2 ನಿಮಿಷಗಳಲ್ಲಿ ಶ್ರೀಮತಿ ಹರಿಪ್ರಸಾದ್ ಹಿರಿಯ ರಂಗ ಕಲಾವಿದೆಯರು. ಒಂದು ರೋಟರಿ ಮತ್ತು ಕದಂಬರಂಗ ವೇದಿಕೆ ಎರಡೂ ಸೇರಿ ಜಂಟಿ ಇಂತಹ ಒಂದು ವೇದಿಕೆಯನ್ನು ಇಟ್ಕೊಂಡು ನಾಟಕಕ್ಕೆ ಬಹಳ ಸಂತೋಷ. ಪಠ್ಯ ವಿಷಯಗಳನ್ನ ಕಳಿಸ್ಬೇಕು ಅಂತ ನಂಗೆ ತುಂಬಾ ಅನ್ಸೋದು. ಪ್ರತಿ ಪಠ್ಯ ಪುಸ್ತಕದಲ್ಲಿ ಒಂದು ವಿಷಯವನ್ನ ನಾಟಕ ರೂಪದಲ್ಲಿ ಹಾಕ್ಬೇಕು ಅಂತ ಮ್ಯಾಂಡೇಟ್ ಮಾಡಬೇಕು ಡಿಪಾರ್ಟ್ಮೆಂಟ್ ಅಂತ ನನ್ನ ಅನ್ಸುತ್ತೆ. ಮತ್ತೋರ್ವರು ಶ್ರೀ ಸುಬ್ಬನರಸಿ ಹಿರಿಯ ರಂಗ ಕಲಾವಿದರು. ನಾನು ಒಂದು ಪ್ರಶಸ್ತಿಗೆ ಭಾಜನನಾಗಿದ್ದಾನೆ, ಅವನನ್ನು ನನ್ನ ಜ್ಞಾಪಿಸ್ಕೊಳ್ಳಬೇಕು. ಇವತ್ತು ನಾನು ನಾನು ಮೈಸೂರಿಗೆ ಬಂದಾಗ ನನ್ನ ಮಗಳು ಡ್ರಾಮಾ ಮಾಡ್ತಾಳೆ ಅನ್ನೋದು ಗೊತ್ತಾಗಿ ನಮ್ಮ ಮನೆಗೆ ಹುಡ್ಕೊಂಡ್ ಬಂದವರು ವಾಸು ಮತ್ತೆ ಕದಂಬ ಅವರು ಬಂದು ನಿಮ್ಮ ಮಗಳು ಡ್ರಾಮಾ ಮಾಡ್ತಾಳಂದ್ರೆ ನಮ್ಮ ಸಂಘಕ್ಕೆ ಕಳಿಸ್ಕೊಡ್ತೀರಾ, ಡ್ರಾಮಾ ಮಾಡಿಸ್ತೀವಿ ಅಂದ್ರು. ಅಯ್ಯೋ, ವಾಸು ಅಂತ ಅವರು ಬಂದು ನಮ್ಮ ಮನೆಗೆ ನನ್ನ ಮಗಳನ್ನ ಡ್ರಾಮಾ ಮಾಡುವಂತ ಕರೀತಾ ಇದ್ದಾರಲ್ಲ, ಅದಕ್ಕಿಂತ ಭಾಗ್ಯ ಉಂಟಾ? ಆ ಒಂದು ಇದು ನನಗೆ ಇವತ್ತು ಪ್ರಶಸ್ತಿಗಳಿಗೆ ಅವಕಾಶ ಮಾಡಿಕೊಟ್ಟಕ್ಕಾಗಿದೆ. ವಾಸು ನಾನು ಜ್ಞಾಪಿಸ್ಕೊತೀನಿ. ಮತ್ತೋರ್ವರು ಶ್ರೀ ದಿನೇಶ್ ಚಮ್ಮಾಳಿಗೆ, ನಟ ಎಲ್ಲರೂ ಕೈ
ಕೈ ಹಿಡಿದು ನಡೆಸಿದಿರಿ, ನನ್ನ ತಪ್ಪುಗಳನ್ನ ತಿದ್ದಿದ್ದೀರಿ, ತಿದ್ದುತ್ತಾ ಇದ್ದೀರಿ ಕೂಡ. ಈಗಲೂ ಪ್ರೆಸೆಂಟ್ ಅಲ್ಲಿ ನಾನು ನಡೆಯೋ ಹೆಜ್ಜೆಗಳಿಗೂ ನಾನು ಮಾಡೋ ಒಂದು ವರ್ಕ್ಶಾಪ್ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನ ಆಗುನಿ ಅನಿಕೇತನ ಓ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನ ಆಗುನಿ ಅನಿಕೇತನ. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ, ಎದೆಯ ಬಿರಿಯ ಭಾವದೀಟಿ ಮತ್ತೆ ಇನ್ನಷ್ಟು ಕೇಳಬೇಕು ಅನಿಸ್ತಾ ಇದೆ. ಅವರು ಸಾಹಿತಿ, ನಟ ಮತ್ತು ನಿರ್ದೇಶಕ ಅವರು ತಮ್ಮ ಅನಿಸ್ಬೇಕು ಅಂತ ವಿನಂತಿ ಮಾಡ. ಮುಜುಗರದಿಂದಲೇ ನಿಂತಿದ್ದೆ, ಯಾಕಂದ್ರೆ ತುಂಬಾ ದೂರ ಈ ತರ ನಿಮ್ಗೆ ರಂಗಭೂಮಿಯಿಂದ ಗುರುತಿಸಿ ಈ ತರ ಒಂದು ಪ್ರಶಸ್ತಿಯನ್ನ ನೀಡ್ತಿದ್ದೀವಿ ಅಂತ ಕೇಳಿದಾಗ ನಾನು ಅಲ್ಲೇ ಅಂತ ಹೇಳೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಯಾಕಂತಂದ್ರೆ ನಿಮ್ಗೆ ಈ ತರ ಒಂದು ಪ್ರಶಸ್ತಿಯನ್ನ ಕೊಡ್ತೀನಿ ಅಂದಾಗ ಆಗ್ಲಿ ಸರ್ ಅಂತ ಬಹಳ ಪ್ರೀತಿಯಿಂದ ಒಪ್ಕೊಂಡೆ. 3 ವರ್ಗಗಳಿಗೆ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ. ಮೊದಲನೇ ಕೂಲಿ ನಾಲಿ ಮಾಡಿ ನನ್ನನ್ನ ಮೈಸೂರಿಗೆ ಓದೋದಕ್ಕೆ ಕಲಿಸಿದಂತ ನನ್ನ ಅಪ್ಪ ಅಮ್ಮನಿಗೆ ನಾನು ಮದುವೆ ಆದ್ಮೇಲೂ ಕೂಡ ರಂಗಭೂಮಿಯಲ್ಲಿ ಕೆಲಸ ಮಾಡೋದಕ್ಕೆ, ಸಾಹಿತ್ಯದಲ್ಲಿ ಕೆಲಸ ಮಾಡೋದಕ್ಕೆ ತುಂಬಾ ಒತ್ತಾಸೆಯನ್ನು ಕೊಟ್ಟು ಅವಕಾಶವನ್ನು ಕೊಟ್ಟಂತ ನನ್ನ ಗೆಳತಿ, ನನ್ನ ಪ್ರಿಯತಮೆ ಡಾಕ್ಟರ್ ದಿನಮಣಿ ಅವರಿಗೆ ನಾನು ಈ ಪ್ರಶಸ್ತಿಯನ್ನು, ವೇದಿಕೆ ಮೇಲೆ ನನ್ನ ಗುರುಗಳು ಕಳೆಗೌಡ ನಾಗವರ ಸರ್ ಇದ್ದಾರೆ, ಮುಂದೆ ಮತ್ತೊಬ್ಬ ಗುರುಗಳು ಸರ್ವಮಂಗಳ ಮೇಡಮ್ ಇದ್ದಾರೆ, ಹಾಗೆ ಇಲ್ಲಿರುವಂತ ಎಲ್ಲ ರಂಗಭೂಮಿಯ ಹಿರಿಯರು ಕೂಡ ನನಗೆ. ಹಾಗಾಗಿ ರಂಗಭೂಮಿಗೆ ನಾನು ಎಷ್ಟೇ ಮಾಡಿದ್ರು ಕೂಡ, ಎಷ್ಟು ವರ್ಷ ಕೆಲಸ ಮಾಡೋದು ಸಾಲದು ಅಂತ ಅನ್ಸುತ್ತೆ. ರಂಗಭೂಮಿ ಮೈಸೂರಿನಲ್ಲಿ ನಾನು ಉಳಿದಕ್ಕೆ ರಂಗಭೂಮಿ ಕಾರಣ. ರೋಟರಿ ಮೈಸೂರು ಉತ್ತರದ ಅಧ್ಯಕ್ಷರಾದ ರೋಟೇರಿಯನ್ ಎಂ ಚಂದ್ರಶೇಖರ್ ಅವರು ಅಧ್ಯಕ್ಷರ ಭಾಷಣವನ್ನು ಮಾತಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಒಂದು ಸಮಾಜದ ಜೀವಂತ ಕನ್ನಡಿ. ರಂಗಭೂಮಿ ಎನ್ನುವುದು ಬರೀ ನಟನೆ ಅಥವಾ ಪ್ರದರ್ಶನವಲ್ಲ, ಅದು ಬದುಕನ್ನ ಕಲಿಸುವ ವಿಶ್ವ ವಿದ್ಯಾಲಯ. ಆಗಮಿಸಿರುವ ಕನ್ನಡ ರಂಗಭೂಮಿ ಮತ್ತು ಚಲನಚಿತ್ರ ಹಿರಿಯ ಕಲಾವಿದರಾದ ಶ್ರೀಮತಿ ರಾಮೇಶ್ವರಿ ವರ್ಮಾ ಅವರಿಗೆ ರೋಟರಿ ಮೈಸೂರು ಉತ್ತರದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಾಗವರ ಅವರು ಕೂಡ ರೋಟರಿ ಮೈಸೂರು ಉತ್ತರದಿಂದ ತುಂಬ ಹೃದಯದ ವಂದನೆಗಳು.